1846ನೇ ಇಸ್ವಿನಲ್ಲಿ ಒಂದು ಮಗು ಹುಟ್ಟಿದೆ. ಕೈಯಲ್ಲಿ ಎಂತ ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ಖಾಲಿ ಪೇಪರ್ಗೂ ಜೀವ ತುಂಬುವಂತ ಶಕ್ತಿ ಇರುತ್ತೆ. ಅವನ ಹೆಸರು ಇಮ್ಯಾನ್ಯುಯಲ್ ಲಿಂಗರ್ ಅಂತ. ಏಯ್, ನೀನೊಬ್ಬ ಆರ್ಟಿಸ್ಟ್, ಇಷ್ಟೊಂದು ಬಡತನದಲ್ಲಿದೆಯಾ, ಆದ್ರೂ ನಿನಗೋಸ್ಕರ ನೀನೇನು ಕ್ರಿಯೇಟ್ ಮಾಡ್ಕೊಂಡಿಲ್ವಲ್ಲ ಮಾರಾಯ. ಒಂದು ಕಾಫಿನಲ್ಲಿ ಆ ಪೇಪರ್ ಸೈಜಿಗೆ ಅದನ್ನ ಕಟ್ ಮಾಡಿ ಅದನ್ನ ಹಚ್ತಾನೆ. ಅದೇ ಪ್ರಕಾರ ಹೇಗಿರುತ್ತೆ ಅದೇ ಪ್ರಕಾರ $20 ನೋಟನ್ನ ಅವನು ಪೇಂಟ್ ಮಾಡ್ಬಿಡ್ತಾನೆ. ಅವನಿಗೆ ಗೊತ್ತಿಲ್ದಂಗೆನೆ ಹಿಸ್ಟ್ರಿನಲ್ಲೇನೆ ಒಬ್ಬ ದೊಡ್ಡ ಫೋರ್ಜರರ್ ಆಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಗ್ತಾನೆ. ಇಮ್ಯಾನ್ಯುಯಲ್ ಹತ್ರ ಟ್ಯಾಲೆಂಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಸೋತಿದ್ದಲ್ಲ ಲೈಫಲ್ಲಿ. ಅವ್ನು ಸೋತಿದ್ದು ಅವನ ಹತ್ರ ಕ್ಯಾರೆಕ್ಟರ್ ಇರಲಿಲ್ಲ ಅಂತ. ಅಂದರೆ ನಾವು ಯಾವ ಡೈರೆಕ್ಷನ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ನಮ್ಮ ಕ್ಯಾರೆಕ್ಟರ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಈಗ ನೀವು ಹೇಳ್ದಂಗೆ, ಈಗ ಏನು ವೀರ್ಯ ಅಂತಂದು ಇದು ಒಂದು ವಜ್ರಕ್ಕೆ ಸಮ. ಒಂದು ಜೀವಕ್ಕೆ ಒಂದು ಜೀವನ ಕೊಡ್ತಕ್ಕಂಥ ಶಕ್ತಿ ಅದರ ಇದೆ. ಇದು ಓಕೆ, ಒಂದು ಕ್ರಿಯೆ ನಡೆಯಕ್ಕೆ ಅಥವಾ ಇನ್ನೊಂದು ಜೀವ ಸೃಷ್ಟಿಯಾಗಕ್ಕೆ ಕಾರಣ ಆಗತ್ತೆ, ಅದೆಲ್ಲ ಓಕೆ. ಆದರೆ ಇದೇ ಇಂಟಿಮಸಿ ಎನರ್ಜಿ ಇದನ್ನ ಉಪಯೋಗಿಸ್ಕೊಂಡು ವೆಲ್ತ್ ಎಲ್ಲ ಹೇಗೆ ಕ್ರಿಯೇಟ್ ಮಾಡ್ಬೋದು? ಓಕೆ, ದಟ್ಸ್ ಅ ವೆರಿ ಬ್ಯೂಟಿಫುಲ್ ಕ್ವಶನ್. ಸೊ ನಮ್ಮ ಎನರ್ಜಿನ ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ವೆಲ್ತ್ ಕ್ರಿಯೇಟ್ ಆಗುತ್ತಾ ಇಲ್ವಾ ಅನ್ನೋಂಥದ್ದು ಡಿಪೆಂಡ್ ಆಗ್ತಾ ಇರುತ್ತೆ. ಹಾಗಾಗಿ ಜಸ್ಟ್ ನಾನು ಒಂದು ಇನ್ಸಿಡೆಂಟನ್ನು ಹೇಳ್ತೀನಿ. ಇಟ್ಸ್ ವೆರಿ ಬ್ಯೂಟಿಫುಲ್ ಇನ್ಸಿಡೆಂಟ್. ನಾನು ತುಂಬ ವರ್ಷಗಳ ಕೆಳಗಡೆ ಒಂದು ಆರ್ಟಿಕಲನ್ನು ಓದಿದ್ದು. 1846ನೇ ಇಸ್ವಿನಲ್ಲಿ ಒಂದು ಮಗು ಹುಟ್ಟುತ್ತೆ ಜರ್ಮನಿನಲ್ಲಿ. ಆ ಮಗು ಬೆಳೀತಾ ಬೆಳೀತಾ ಅವನಿಗೆ ಹುಟ್ಟುತ್ತಾನೆ ಒಂದು ಬ್ಯೂಟಿಫುಲ್ ಗಿಫ್ಟ್ ಇರುತ್ತೆ. ಏನಂದರೆ, ಅವನು ಹುಟ್ಟುತ್ತಾನೆ ಒಬ್ಬ ಆರ್ಟಿಸ್ಟ್ ಆಗಿ ಹುಟ್ಟಿರ್ತಾನೆ. ಅವನ ಕೈಯಲ್ಲಿ ಎಂಥ ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ಖಾಲಿ ಪೇಪರ್ಗೂ ಜೀವ ತುಂಬುವಂಥ ಶಕ್ತಿ ಇರುತ್ತೆ. ನಾನು ನೆಕ್ಸ್ಟ್ 5 minutes ಏನು ಮಾತಾಡ್ತೀನಿ ಇದನ್ನು 100% ಅನ್ಡಿವೈಡೆಡ್ ಅಟೆನ್ಷನಿಂದ ಕೇಳಿಸ್ಕೊಂಡ್ರೆ ಯು ವಿಲ್ ಗೆಟ್ ವಾಟ್ ಐ ಆಮ್ ಸೇಯಿಂಗ್. ಸೊ ಆ ಮಗು ಹುಟ್ಟತಾನೆ ಅವನ ಒಬ್ಬ ದೊಡ್ಡ ಆರ್ಟಿಸ್ಟ್ ಆಗುವಂಥ ಎಲ್ಲ ನೇಚರೂ ಆ ಮಗು ಹತ್ರ ಇರುತ್ತೆ. ಬಟ್ ಸೊ ಅವನು ಹುಟ್ಟತಾನೆ ಬಡತನದಲ್ಲಿ ಹುಟ್ಟುಬಿಟ್ಟಿರ್ತಾನೆ. ಬಟ್ ತುಂಬ ವರ್ಷಗಳು ಬಡತನದಲ್ಲೇ ಬೆಳೆದ್ಬಿಟ್ಟಿರ್ತಾನೆ. 1878ರಲ್ಲಿ ಅವನು ಅಮೇರಿಕಾಗೆ ಮೂವ್ ಆಗ್ತಾನೆ. ಜೀವನದಲ್ಲಿ ಏನಾದರೂ ಕಟ್ಕೊಳ್ಬೇಕು ಅನ್ನುವಂಥ ಒಂದು ಡೆಸ್ಪರೇಟ್ ಡ್ರೀಮನ್ನು ಇಟ್ಕೊಂಡು ಏನಾದರೂ ಮಾಡಿ ನಾನು ಮುಂದುವರಿಬೇಕು ಅನ್ನುವಂಥ ವಿಷಯಕ್ಕೆ ಅವನು ಅಮೇರಿಕಾಗೆ ಬಂದಾಗ, ಆದರೆ ಎಲ್ಲೋದ್ರೂ ಒಂದು ಇದೇ ಹೇಳ್ತಾರಲ್ವ, ಪಾಪಿ ಎಲ್ಲೋದ್ರೂ ಮೊಣಕಾಲುದ್ದ ನೀರಂತ. ಹಾಗೆ ಪಾಪ ಅವನಿಗೆ ಆ ಬಡತನ ಅನ್ನುವಂಥದ್ದು ಬಿಟ್ಟೇ ಹೋಗೋದಿಲ್ಲ. ಅವನ ಹೆಸರು ಇಮ್ಯಾನ್ಯುಯಲ್ ಲಿಂಗರ್ ಅಂತ. ಇದನ್ನು ನೀವು ಗೂಗಲಲ್ಲಿ ಬೇಕಾದ್ರೆ ಸರ್ಚ್ ಮಾಡ್ಬೋದು. ಇಲ್ಲಿಂದಾಚೆಗೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಒಂದು ದಿವಸ ಸಾಯಂಕಾಲ ಅವನು ಫುಲ್ ಹತಾಶೆಯಿಂದ ಕೂತ್ಕೊಂಡಿರ್ಬೇಕಾದ್ರೆ ಅವನ ಮೈಂಡ್ ಒಳಗಡೆಯಿಂದ ಒಂದು ವಿಸ್ಪರಿಂಗ್ ವಾಯ್ಸ್ ಬರುತ್ತೆ. ಒಂದು ಮೈಂಡಿಂದ ಒಂದು ಬರುತ್ತೆ. ಏನಂದರೆ, ಏಯ್, ನೀನೊಬ್ಬ ಆರ್ಟಿಸ್ಟು, ಇಷ್ಟೊಂದು ಬಡತನದಲ್ಲಿದೆಯಾ, ಆದ್ರೂ ನಿನಗೋಸ್ಕರ ನೀನೇನು ಕ್ರಿಯೇಟ್ ಮಾಡ್ಕೊಂಡಿಲ್ವಲ್ಲ ಮಾರಾಯ ಅಂತ. ಅವಾಗ ಆ ಒಂದು ವಿಸ್ಪರಿಂಗ್ ವಾಯ್ಸ್ ಅಂದರೆ ಆ ಪಿಸು ಮಾತು ಇವನ ಇಡೀ ಡೆಸ್ಟಿನಿನೇ ಚೇಂಜ್ ಮಾಡಿಬಿಡುತ್ತೆ. ಇವನು ಇಡೀ ಜನ್ಮನೇ ಅವನು ಹೋಗ್ತಾ ಇರುವಂಥ ದಾರಿನೇ ಚೇಂಜ್ ಮಾಡಿಬಿಡುತ್ತೆ. ಅವನು ಅಲ್ಲಿಂದಾಚೆಗೆ ಏನು ಡಿಸೈಡ್ ಮಾಡ್ತಾನಂದರೆ, ನಾನು ಯಾಕೆ $20 ನೋಟನ್ನು ಪೇಂಟ್ ಮಾಡಬಾರ್ದು ಅಂತ ಮನಸ್ಸಿಗೆ ಬರುತ್ತೆ ಅವನಿಗೆ. ಹಾಗಾಗಿ ಒಂದು ಒರಿಜಿನಲ್ $20 ನೋಟನ್ನು ತೊಗೊಳ್ತಾನೆ. ಅದನ್ನು ತಗೊಂಡು ಒಂದು ಕಾಫಿನಲ್ಲಿ ಆ ಪೇಪರ್ ಸೈಜಿಗೆ ಅದನ್ನು ಕಟ್ ಮಾಡಿ ಅದನ್ನು ಹಚ್ತಾನೆ. ಅದನ್ನು ಹಚ್ಚಿದ ನಂತರ ಒಂದು ಕ್ಯಾಮೆಲ್ದು ಬ್ರಷ್, ಅದರೊಳಗಡೆ ಮಾಡಿರುವಂಥ ಬ್ರಷನ್ನು ತಗೊಂಡು ಆ ಬ್ರಷಿಂದ ಸ್ಟ್ರೋಕ್ ಬೈ ಸ್ಟ್ರೋಕ್, ಡಾಟ್ ಬೈ ಡಾಟ್, ಅದೇ ಪ್ರಕಾರ ಹೇಗಿರುತ್ತೆ ಅದೇ ಪ್ರಕಾರ $20 ನೋಟನ್ನು ಅವನು ಪೇಂಟ್ ಮಾಡಿಬಿಡ್ತಾನೆ. ಆ್ಯಂಡ್ ಇಲ್ಲಿಂದ ಆಚೆಗೆ ಒಂದು ಮಜಾ ಇರುತ್ತೆ. ಅವನು ಎಲ್ಲ ಕಡೆ ಹೋಗ್ಬಿಟ್ಟು ಅದನ್ನು ಚಲಾವಣೆ ಮಾಡಿದಾಗ ಯಾರಿಗೂ ಗೊತ್ತೇ ಆಗೋದಿಲ್ಲ. ಅಷ್ಟು ಫ್ಲಾಲೆಸ್ ಆಗಿ ಎಲ್ಲ ಕಡೆನೂ ಅದು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅಂದರೆ ಯಾರ್ಯಾರ ಹತ್ರ ಕೊಡ್ತಾನೆ ಅದೇ ಜೀವನದಲ್ಲಿ. ಅವನಿಗೆ ಗೊತ್ತಿಲ್ದಂಗೆ ಅವನು ಹಿಸ್ಟ್ರಿನಲ್ಲೇ ಒಬ್ಬ ದೊಡ್ಡ ಫೋರ್ಜರರ್ ಆಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಗ್ತಾನೆ. ಬಟ್ ಅವ್ನಿಗೆ ಅಲ್ಲಿವರೆಗೂ ಅದು ರಿಯಲೈಸೇ ಆಗ್ತಾ ಇರೋದಿಲ್ಲ. ಸೊ ಸುಮಾರು 18 ವರ್ಷಗಳ ಕಾಲ ಇದೇ ಕೆಲಸ ಮಾಡ್ಕೊಂಡು ಬರ್ತಾನೆ. ಏನನ್ನ ಪೇಂಟ್ ಮಾಡೋದು, ಯಾವುದ್ರ ಮೇಲೆ? $20 ನೋಟ್ಸ್ಗಳನ್ನು. 1878ರಿಂದ 1896 ತನಕನೂ ಇದೇ ಕೆಲಸ ಮಾಡ್ಕೊಂಡು ಬರ್ತಿರ್ತಾನೆ. ಎಲ್ಲ ಕಡೆಗೆ ನೋಟನ್ನು ಅದೇ ಪ್ರಕಾರ 18 ವರ್ಷ. ಸೊ ಆಲ್ಮೋಸ್ಟ್ ಬರೀ ಇದನ್ನೇ ಅವನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬರೋದು ಅದೇ ಪ್ರಕಾರ. ಆ್ಯಂಡ್ ಈಗ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಅಂದರೆ, ಇದನ್ನು ಅವನು ಯಾವುದೇ ಕೆಮಿಕಲಿಂದ ಮಾಡ್ತಾ ಇಲ್ಲ, ಯಾವುದೇ ಮಷಿನ್ಸ್ಗಳಿಂದ ಮಾಡ್ತಾ ಇಲ್ಲ. ಪ್ಯೂರ್ ಮಿಸ್ಗೈಡೆಡ್ ಜೀನಿಯಸ್ಸಿಂದ, ಮಿಸ್ಡೈರೆಕ್ಟೆಡ್ ಎನರ್ಜಿಯಿಂದ ಅವನಿಗಿರುವಂಥ ಟ್ಯಾಲೆಂಟ್ನ ಅವನು ಅಲ್ಲಿ ಉಪಯೋಗಿಸ್ಕೊಳ್ತಾ ಬರ್ತಿರ್ತಾನೆ.
ಸೊ ಅದಾಗಿದ ನಂತರ ಅವನಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಬರ್ತಾನೆ. ಬಟ್ ಅದಾದಮೇಲಿಂದ ಒಳಗಡೆಯಿಂದ ಎಲ್ಲೋ ಒಂದು ಕಡೆ ಇರುತ್ತೆ ಅವ್ನ ಮೈಂಡಲ್ವೇ, ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿ. 1896 ಎಲ್ಲ ಹೇಳ್ತೀವರೋ ಯಾವುದೋ ಒಂದು ಕೊನೆಗೆ ಬರುತ್ತೆ ಅಂತ. ಹಾಗಾಗಿ ಡೆಸ್ಟಿನಿನೂ ಹೇಳುತ್ತೆ ಎನಫ್ ಅಂತೇಳಿ. ಅವನೊಂದು ದಿನಸಿ ಅಂಗಡಿಗೆ ಹೋಗಿರ್ತಾನೆ. ಅಲ್ಲಿ ಹೋಗಿ ಇದೇ ನೋಟನ್ನು ಕೊಡ್ತಾನೆ. ಅಲ್ಲಿ ಕ್ಯಾಶ್ ಕೌಂಟ್ರಲ್ಲಿ ಅದನ್ನು ಕಲೆಕ್ಟ್ ಮಾಡ್ಕೊಂಡಂಥ ಆ ಹೆಂಗಸು ಸ್ವಲ್ಪ ನೀರು ಕುಡಿಬೇಕು ಅಂತೇಳಿ ನೀರನ್ನು ಇಡ್ತಾಳೆ. ಅದು ಬೈ ಚಾನ್ಸ್ ನೀರು ಚೆಲ್ಲೋಗುತ್ತೆ. ಈ ನೋಟಿನ ಮೇಲೆ ಆ ನೀರು ಬಿದ್ದೋಗುತ್ತೆ. ಇಲ್ಲಿ ಎಲ್ಲವೂ ವಿರುದ್ಧವಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ವರ್ಷದಲ್ಲಿ 1896 ಇಸ್ವಿನಲ್ಲಿ ನಡೆದಂಥ ಇನ್ಸಿಡೆಂಟು, ಇಟ್ಸ್ ಅ ರಿಯಲ್ ಇನ್ಸಿಡೆಂಟ್. ಓಕೆ. ಆ್ಯಂಡ್ ಅದಾದಮೇಲಿಂದ ಅವಳು ಒಂದು ಸರ್ವಿಸ್ ಸೆಂಟರ್ಗೆ ಫೋನ್ ಮಾಡ್ತಾಳೆ ಹೆಂಗ್ಸ್. ಅದಾದಮೇಲಿಂದ ಅಲ್ಲಿಂದ ಪೊಲೀಸ್ ಎಲ್ಲ ಬರ್ತಾರೆ, ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೆಯುತ್ತೆ. ಅದಾದಮೇಲಿಂದ ಇವರು ಮನೇನ ಹೋಗಿ ರೈಡ್ ಮಾಡ್ತಾರೆ. ಇವರು ಮನೇನ ಹೋಗ್ಬಿಟ್ಟು ರೈಡ್ ಮಾಡಿದಾಗ ಅಲ್ಲಿ ಯಾವುದೋ ಒಂದು ರೌಡಿಸಮ್ ಅಡ್ಡೆ ಅಥವಾ ಯಾವುದೋ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ಅಡ್ಡೆಗಳ ಥರ ಇರಲಿಲ್ಲ. ಎಲ್ಲವೂ ಇದ್ದಿದ್ದು ಅರ್ಧಂಬರ್ಧ ಪೇಂಟ್ ಮಾಡಿದಂಥ ನೋಟ್ಸ್ಗಳು, ಬ್ರಷಸ್ಸು ಮತ್ತು ಆ ಪೇಂಟಿಂಗ್ದು ಕಲರ್ಸ್ಗಳು ಬರೀ ಇವೇ ಇರುತ್ತೆ. ಸೊ ಅದಾದಮೇಲಿಂದ ಅವನನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಸುಮಾರು 6 ವರ್ಷಗಳ ಕಾಲ ಅವನು ಜೈಲೊಳಗಡೆನೇ ಇರ್ತಾನೆ. ಅಂದರೆ 1896 1902 ಇಸ್ವಿ ತನಕನೂ. ಆ ಡ್ಯೂರೇಷನಲ್ಲಿ ಇವನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ ಇದೆಲ್ಲ ಕೆಲಸ ಬೇರೆ ಮಾಡ್ಬಿಟ್ನಲ್ಲ ನಾನು. ಆಗೊಬ್ಬರು ಜೈಲರ್ ಬರ್ತಾರೆ, ಒಬ್ಬರು ಆಫೀಸರ್. ಅವ್ರ ಹತ್ರ ಬಂದಾಗ ಇವನು ಹೇಳ್ತಾನೆ, ನಾನೇನಾದರೂ ಮಾಡಬೇಕು, ನನಗೇನಾದರೂ ಕೆಲಸ ಕೊಡಿ ಅಂತ ಬಿಟ್ಟು. ಏಯ್ ನೀನೇನೋ ಮಾಡ್ತೀಯಾ ಅಂತ ಕೇಳ್ತಾನೆ. ಏನಾದರೂ ಮಾಡ್ತೀನಿ ನಾನು. ಸರಿ ಅಂತ ಹೇಳಿ, ಏನು ಗೊತ್ತು ನಿನಗೆ, ಬರೀ ನಾನು ಪೇಂಟ್ ಮಾಡ್ತೀನಿ ಅಷ್ಟೇ. ಸರಿ ಆಯಿತು ಅಂತ ಹೇಳಿ ಅವನಿಗೆ ಒಂದು ಕ್ಯಾನ್ವಾಸು ಮತ್ತು ಪೇಂಟ್ಸ್ಗಳನ್ನೆಲ್ಲ ತಂದು ಕೊಡ್ತಾರೆ. ಇವಾಗ ಅವನು ಮತ್ತೆ ಪೇಂಟಿಂಗನ್ನು ಸ್ಟಾರ್ಟ್ ಮಾಡ್ತಾನೆ. ಆದರೆ ಇವಾಗ ಅವನು ಪೇಂಟ್ ಮಾಡ್ತಾ ಇರೋದು ನೋಟ್ಗಳನ್ನಲ್ಲ, ಇವಾಗ ಅವನು ಪೇಂಟ್ ಮಾಡ್ತಾ ಇರೋದು ರಿಯಲ್ ಆರ್ಟನ್ನು. 1902 ಇಸ್ವಿನಲ್ಲಿ ಅವನನ್ನು ರಿಲೀಸ್ ಮಾಡ್ತಾರೆ. ಅವನಲ್ಲಿಂದ ಆಚೆ ಬರ್ತಾನೆ. ಒಬ್ಬ ಆಫೀಸರು ಅವನನ್ನು ಭೇಟಿ ಮಾಡಿಬಿಟ್ಟು ಹೇಳ್ತಾರೆ, ಏಯ್ ಇಮ್ಯಾನ್ಯುಯಲ್, ನಿನಗೆ ಗೊತ್ತಾ ನೀನಿವತ್ತು ಜಗತ್ತಲ್ಲಿ ಎಷ್ಟು ಫೇಮಸ್ ಆಗಿದೆಯಾ ಅಂತ ಅಂದ. ಹೌದಾ, ಎಲ್ಲರಿಗೂ ಗೊತ್ತಿರೋದು, ಯಾಕಂದ್ರೆ ನಾನು ಫೇಕ್ ನೋಟ್ ಮಾಡ್ತಾ ಇದ್ದೆ, ಹಾಗಾಗಿ ನಾನು ಫೇಮಸ್ ಆಗೇ ಆಗಿರ್ತೀನಿ. ಅಲ್ಲ, ನೀನು ಫೇಮಸ್ ಆಗಿರೋದು ನಿನ್ನ ಪೇಂಟಿಂಗಿಂದ. ನಿನ್ನ ಪ್ರತಿಯೊಂದು ಪೇಂಟಿಂಗು $5,000 ಸೆಲ್ ಆಗ್ತಾ ಇದೆ ಅಂತ. ಇವನು ಅಲ್ಲೇ ಕುಸ್ತು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. $20 $5,000 ಅವನಲ್ಲೇ ಕುಸ್ತು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಅವನು ಹೇಳ್ತಾನೆ, ನಾನು ಇಡೀ ಜೀವಮಾನ ಪರ್ಯಂತ ಸರ್ ನಾನು $20 ನೋಟ್ನ ಸ್ಟ್ರೋಕ್ ಬೈ ಸ್ಟ್ರೋಕ್ ಮಾಡೋದಕ್ಕೆ 1 ವಾರ ತಗೊಳ್ತಿದ್ದೆ, ಒಂದು ನೋಟ್ ಮಾಡೋದಕ್ಕೆ. ಅಲ್ಲಿ ಕಳೆದುಬಿಟ್ಟಿದ್ದೆ. ಆದರೆ ನನಗೆ ಅರ್ಥನೇ ಆಗಲಿಲ್ವಲ್ಲ ನನ್ನ ಜೀವನದಲ್ಲಿ $5,000 ಸೆಲ್ ಆಗುವಂಥ ಪೇಂಟಿಂಗನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋಂಥ ರಿಯಲೈಸೇಷನೇ ಆಗಲಿಲ್ವಲ್ಲ ನನಗೆ ಲೈಫಲ್ಲಿ ಅಂತೇಳಿ. ಸೊ ಅವತ್ತು ಅವನೊಂದು ಸ್ಟೇಟ್ಮೆಂಟನ್ನು ಹೇಳ್ತಾನೆ, ಐ ಆಮ್ ದಿ ಥೀಫ್ ಆಫ್ ಮೈ ಓನ್ ಲೈಫ್ ಅಂತ. ನನ್ನ ಜೀವನದ ದೊಡ್ಡ ಕಳ್ಳ ನಾನೇ ಅಂತ. ಐ ಆಮ್ ದ ಥೀಫ್ ಆಫ್ ಮೈ ಓನ್ ಲೈಫ್. ನನ್ನ ಜೀವನದ ಕಳ್ಳ ನಾನೇ ಅಂತ ಹೇಳಿ. ಸೊ ಇಮ್ಯಾನ್ಯುಯಲ್ ನಿಂಗರ್ 1924 ಇಸ್ವಿನಲ್ಲಿ ಸತ್ತು ಹೋಗ್ತಾನೆ. ನೋಡಿ, ಇದು ಜಸ್ಟ್ ಒಂದು ಇನ್ಸಿಡೆಂಟು. ಅವ್ನು 1924 ಸತ್ತು ಹೋದ. ಆದರೆ ಇವತ್ತಿಗೂ ನಮ್ಮ ಜೀವನದಲ್ಲಿರುವಂಥ ಒಂದು ದೊಡ್ಡ ಪಾಠ ಇದು. ಸೊ ಈಗ ನಿಮ್ಮ ಇಮ್ಯಾಜಿನೇಷನ್ ಪ್ರಕಾರ ಅವನು $20 ನೋಟನ್ನು ಪೇಂಟ್ ಮಾಡ್ತಾ ಇದ್ದಂಥ ಮನುಷ್ಯ $5,000 ಪೇಂಟಿಂಗ್ ಸೆಲ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅವನ ಕೆಪಾಸಿಟಿ ಎಲ್ಲಿತ್ತು, ಅವನ ರಿಯಲ್ ಆರ್ಟಿಸ್ಟಿಕ್ ನೇಚರ್ ಎಲ್ಲಿತ್ತು, ಬಟ್ ಅವನ ಎಫರ್ಟ್ಸ್ಗಳನ್ನ ಎಲ್ಲಾಗ್ತಾ ಇದ್ದ. ಸೊ ನಾವು ಇದೇ ಸಿಚುವೇಶನ್ಸಲ್ಲಿ ಏನಾಗುತ್ತಂದರೆ, ನನಗೆ ಇದನ್ನು ಎಲ್ಲರೂ ಅವಕಾಶ ಸಿಕ್ಕಿದ್ರೆ ಒಂದ್ಸಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಒಂದು ಫೋಟೋವನ್ನು ತೋರಿಸ್ತೀನಿ ನಾನು ನಿಮಗೆ. ಅಲ್ಲ, ಇವಾಗ ಅವನು $20 ಪೇಂಟ್ ಮಾಡ್ತಿದ್ದ. ಅದೊಂಥರ ಜೈಲಲ್ಲಿದ್ದಾಗ ಒಂದು ಸರ್ಪ್ರೈಸ್ ಅಂತ ಬಂದಿತ್ತು, 5,000 ಆಗೋಗಿದೆ ನಿಂದೊಂದು ಪೇಂಟಿಂಗ್ ಅಂತ. ಇದು ವೆಲ್ತ್ ಆಗಿ ಹೆಂಗೆ ಕನ್ವರ್ಟ್? ದಿಸ್ ಅ ಕ್ವಶನ್. ಈ ಸ್ಟೋರಿ ಅರ್ಥ ಆಗಿದ್ರೆ, ಇಟ್ಸ್ ನಾಟ್ ಅಬೌಟ್ ಪೇಂಟಿಂಗ್, ಇಟ್ಸ್ ನಾಟ್ ಅಬೌಟ್ $20. ಇಮ್ಯಾನ್ಯುಯಲ್ ಹತ್ರ ಟ್ಯಾಲೆಂಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಸೋತಿದ್ದಲ್ಲ ಲೈಫಲ್ಲಿ. ಅವ್ನು ಸೋತಿದ್ದು ಅವನ ಹತ್ರ ಕ್ಯಾರೆಕ್ಟರ್ ಇರಲಿಲ್ಲ ಅಂತ. ಓಕೆ. ಸೊ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನಮ್ಮ ಲೈಫಿನ ಎನರ್ಜಿಯನ್ನು ನಾವು ಎಲ್ಲ ಹಾಕ್ತಾ ಇದ್ದೀವಿ ಅಂತ. ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನಮ್ಮ ಟ್ಯಾಲೆಂಟನ್ನು ನಾವೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ, ನಮ್ಮ ಟೈಮನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ, ನಮ್ಮ ಫೋಕಸನ್ನು ಯಾವ ಡೈರೆಕ್ಷನಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಈ ಜನ ಅನ್ಕೋತಾರೆ ಮೊರಾಲಿಟಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು. ನೋ,
ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನಮ್ಮ ಡೈರೆಕ್ಷನ್, ಅಂದರೆ ನಾವು ಯಾವ ಡೈರೆಕ್ಷನ್ನ ನಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ನಮ್ಮ ಕ್ಯಾರೆಕ್ಟರ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಸೊ ನಾವು ಇಂಥವ್ರನ್ನೇ ಕ್ಷ ಲೋಕರು ಅಂತ ಕರಿತೀವಿ. ಕ್ಷ ಹೋಕರು. ಲೋಕರು, ಲೋಕ, ಓಕೆ. ಕ್ಷ ಲೋಕಾಸ್ ಅಂದರೆ ಅವರು ಆ ಕ್ಷಣಿಕ ಲೋಕಕ್ಕೋಸ್ಕರ ಬದುಕ್ತಿರ್ತಾರೆ ಅಷ್ಟೇ. ಓ, ಅಂದ್ರೆ ಕ್ಷಣಿಕ ಸುಖಕ್ತರ ಕ್ಷಣಿಕ. ಅಷ್ಟೇ, ಓಕೆ ಓಕೆ ಓಕೆ. ಆ ಕ್ಷಣಿಕ ಲೋಕಕ್ಕೋಸ್ಕರ ಬದುಕ್ತಿರ್ತಾರೆ. ನೋಡಿ, ಯೋಚನೆ ಮಾಡಿ ನೋಡಿ, ಒಬ್ಬ ಮನುಷ್ಯನ ಟೈಮು, ಫೋಕಸ್ಸು, ಪೊಟೆನ್ಸಿ, ಎನರ್ಜಿ ಇವೆಲ್ಲವನ್ನೂ ಅವ್ನು ತಗೊಂಡೋಗಿ ಎಲ್ಲ ಆಗ್ತಿದ್ದ. ತಗೊಂಡೋಗಿ ಆಗ್ತಾ ಇದ್ದಿದ್ದು ಅವ್ನು $20 ಪೇಂಟ್ ಮಾಡೋದಕ್ಕೆ. ಆದರೆ ಆ್ಯಕ್ಚುಲ್ ಆಗಿ ಅವ್ನಿಗೆ ಟ್ಯಾಲೆಂಟ್ ಇದ್ದಿದ್ದು $5,000 ಹುಟ್ಟಿಸುವಂಥ ಕೆಪಾಸಿಟಿ ಇತ್ತು. ಅಂದರೆ ಒಂದು ಪೇಂಟಿಂಗಿಂದ ಅವ್ನು ಯಾವ ಥರ ಪ್ರಯತ್ನ ಪಟ್ಟಿದ್ದಿದ್ರೆ. ಸೊ ಸೇಮ್ ಥಿಂಗ್, ಇವತ್ತು ಜನಗಳು ಅವ್ರ ಹತ್ರ ಕೆಪಾಸಿಟಿ ಇಲ್ಲ ಅಥವಾ ಅವ್ರ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ಸೋಲ್ತಾ ಇಲ್ಲ. ವೆಲ್ತ್ ಕ್ರಿಯೇಷನಲ್ಲಿ ತುಂಬ ಜನಗಳು ಯಾಕೆ ಸೋಲ್ತಾರೆ ಅಂದರೆ ಅವರ ಕ್ಯಾರೆಕ್ಟರ್ ಇಶ್ಯೂಯಿಂದ. ಅವರ ಟೈಮು, ಎನರ್ಜಿ, ಫೋಕಸ್ಸು ಎಲ್ಲಿ ಹೋಗ್ತಾ ಇದೆ? ದ ಮೂಮೆಂಟ್ ವೆನ್ ಇಟ್ ಈಸ್ ಗೆಟಿಂಗ್ ಡೈರೆಕ್ಟೆಡ್ ಟು ಅ ಪ್ರಾಪರ್ ವೇ. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಅವನ ಒಳಗಡೆ ಇದ್ದಂಥ ಟ್ಯಾಲೆಂಟು ದಟ್ ವಾಸ್ ಮಿಸ್ಡೈರೆಕ್ಟೆಡ್ ಎನರ್ಜಿ ಅಂತೇಳಿ, ಮಿಸ್ಡೈರೆಕ್ಟೆಡ್ ಜೀನಿಯಸ್, ಮಿಸ್ಡೈರೆಕ್ಟೆಡ್ ಇಂಟೆಲಿಜೆನ್ಸ್. ನಾವು ಟೆಲ್ ಮಿ, ಎಷ್ಟು ಜನಗಳು ಇದೇ ಮಿಸ್ಡೈರೆಕ್ಟೆಡ್ ಎನರ್ಜಿಯಾಗಿ ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಆ ವಿಷಯಕ್ಕೋಸ್ಕರ ಎಂಟರ್ ಆಗ್ತಾರಲ್ವ, ಇಂಟಿಮೆಸಿ ವಿಷಯಕ್ಕೋಸ್ಕರ ಎಂಟರ್ ಆಗ್ತಾರಲ್ವ, ಕ್ಷ ಲೋಕ ಆಗ್ತಾರೆ ಅವ್ರಾಗ. ಆ ಕ್ಷಣಿಕ ಲೋಕಕ್ಕೋಸ್ಕರ ಅವರು ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ. ನೋಡಿ, ಇಮ್ಯಾನ್ಯುಯಲ್ಲು $5,000 ಮಾಸ್ಟರ್ ಪೀಸನ್ನು, $20 ನೋಟನ್ನು ಪೇಂಟ್ ಮಾಡೋದ್ರಲ್ಲಿ ಅವ್ನು ಟ್ರೇಡ್ ಮಾಡ್ತಿದ್ದ. ಸೇಮ್ ವೇ 5 ನಿಮಿಷಗಳ ಕಾಲ ಎಂಜಾಯ್ ಮಾಡುವಂಥ ವಿಷಯಕ್ಕೋಸ್ಕರ ಅವರ 5 ವರ್ಷಗಳನ್ನೇ ಅವರು ವೇಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ.